ಗಂಗಾಧರ ಮೂರ್ತಿ ಅವರು ಇವರಿಬ್ರು ಕೂಡ ಒಂದು ನಿಮಿಷ ಇರ್ರಿ, ಇವರಿಬ್ರು ಕೂಡ ವಾದ ಪ್ರತಿವಾದ ಮಾಡಬೇಕಾದ್ರೆ ಅವ್ರೇನೋ ನಾವು ಗೌರವವಾಗಿ ನಡೆಸ್ಕೊಂಡ್ಬಿಟ್ವಿ ಅವ್ರನ್ನ, ಹಾಗಾಗಿ ಅವ್ರು ಬಿಟ್ಟು ಹೋಗಿದ್ ತಪ್ಪು, ಇವ್ರು ಹೇಳಿದ್ರು ಅವ್ರು ನಡೆಸ್ಕೊಂಡಿಲ್ಲ ಅಂತ. ನಿಮ್ಮ ಪ್ರಕಾರ ಅಲ್ಲ, ಒಂದು ನಿಮಿಷ, ನಿಮ್ಮ ಪ್ರಕಾರ ಜಗದೀಶ್ ಶೆಟ್ಟರ್ ಅವರು ನಾವು ಯಾರು ಕೇಳ್ತಾ ಇರೋದು, ಜಗದೀಶ್ ಶೆಟ್ಟರ್ ಅವರ ನಿರ್ಧಾರಕ್ಕೆ ಏನ್ ಕಾರಣ? ಇಲ್ಲ, ಒಂದು ತಿಳ್ಕೊಳ್ಳಿ, ನನ್ನ ಅಭಿಪ್ರಾಯದಲ್ಲ, ಯಪ್ಪ ಸಭ್ಯ ರಾಜಕಾರಣಿ ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ, ನಾನು ಕಾಂಗ್ರೆಸ್ನ ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾ ಇದ್ದೀನಿ, ಕಾಂಗ್ರೆಸ್ ನನಗೆ ಗೌರವ ಕೊಟ್ಟಿದೆ ಅಂತ ಹೇಳಿ. ಖಂಡಿತ ಇಬ್ಬರಿಗೂ ಧನ್ಯವಾದ ಹೇಳಿದ್ರು, ಇಬ್ಬರಿಗೂ ಧನ್ಯವಾದ ಹೇಳಿದ್ರು. ಆದರೆ ಇಲ್ಲಿ ನಾಗರಾಜ್ ಯಾದವ್ ಕೂತ್ಕೊಂಡು ಏನು ಹೇಳ್ತಾ ಇರೋದು, ಅವರಿಗೆ ನೈತಿಕತೆ ಇಲ್ಲ, ಅವರು ಇನ್ನೂ ಏನೇನೋ ಭಾಳ ಭಾಷೆಗಳು ಬಳಸಿದ್ರು. ನನಗೆ ಆ ಜಗದೀಶ್ ಶೆಟ್ಟರ್ ಅಂತ ಹಿರಿಯರಿಗೆ ಆ ಭಾಷೆ ಬಳಸೋಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಿರ್ಧಾರಗಳು ಒಬ್ಬರ ಬಾಯಲ್ಲಿ ಕೆಟ್ಟದಾಗ ಮಾತಾಡ್ಸೋದು, ಒಬ್ಬರ ಬಾಯಲ್ಲಿ ಹೊಗಳಿಸೋದು. ಇವತ್ತಿನವರೆಗೂ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ನೈತಿಕತೆ ಇಲ್ಲ ಅಂದ್ರಿ, ನಿಮಿಷ ನೈತಿಕತೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಮ ಹತ್ರ ಬಂದು ಏನೇನ್ ಮಾತಾಡಿದ ಲೀಡರ್ಗಳ ಬಗ್ಗೆ ನಾನು ಹೇಳ್ತೀನಿ. ನನಗೆ ನಿಮ್ಗೆ ಗೊತ್ತಾ, ನಿಮ್ಗೆ ಏನೆಲ್ಲ ಟೀಕೆ ಮಾಡಿದಾರೆ ನಾಯಕತ್ವಗಳ ಬಗ್ಗೆ ನಾನು ಹೇಳ. ನಿಮ್ಗೆ ನಮ್ಮ ಮನೆಗೆ ಬಂದಾಗ ಏನ್ ಹೇಳಿದ್ರೆ ನಮ್ಗೆ ಗೊತ್ತಿದ್ದೀರಿ. ಹಾಗಾಗಿ ಹೇಳ್ತೀನಿ, ನಿಮ್ ನೈತಿಕತೆ ಇಲ್ಲ, ಅಧಿಕಾರದ ಪಾರ್ಲಿಮೆಂಟ್ ಗೆಲ್ಲಬೇಕು ಹೋಗಿದ್ದೀರಾ ನೀವು. ಪ್ಲೀಸ್ ಕಂಟಿನ್ಯೂ. ಒಳ್ಳೆ ಕಥೆ ಆಯ್ತಲ್ಲ, ಅಧಿಕಾರದ ಲಾಲಸೆ. ಪ್ಲೀಸ್ ಕಂಟಿನ್ಯೂ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಒಬ್ಬ ವ್ಯಕ್ತಿಯ ಮತ್ತೆ ಅವರ ಹಿರಿತನಕ್ಕೆ ಗೌರವ ಕೊಡುವಂತ ಕೆಲಸ. ಅವರು ಕೂಡ ಪಾರ್ಟಿ ಬಿಟ್ಟು ಆಚೆ ಹೋಗುವಾಗ ಹೇಳೋಗಿದ್ದಾರೆ, ಥ್ಯಾಂಕ್ಸ್ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ. ಫೋನಲ್ಲೇ ಟಿವಿಯಲ್ಲೇ ಭೇಟಿಯಾಗಿ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಪರಿಷತ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಲ್ಲಿ ಈ ತರ ಇಂಟರ್ಫಿಯರ್ ಆಗಕ್ಕೆ ಇದೆಯಾ ಈ ತರ ಹಿಂಗ್ ಮಾತಾಡ್ತಾರ? ಮತ್ತೆ ನೀವು ರೂಲ್ಸ್ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ರಾಜೀನಾಮೆ ಕೊಡಬೇಕು ಅಂತ ಸ್ಪೀಕರ್ ಗೊತ್ತಿರಲ್ವಾ? ಸಿಎಂ ಅವರು ಮಾತಾಡಿಲ್ಲ, ಈ ಪಾಯಿಂಟ್ಗಳನ್ನ ಡಿಸಿಎಂ ಅವರು ಮಾತಾಡಿಲ್ಲ, ನಾಗರಾಜ್ ಯಾದವ್ ಮಾತಾಡ್ತಾ ಇದ್ದಾರೆ. ಪರಿಜ್ಞಾನ ಇಲ್ವಾ ನಿಮ್ಗೆ? ಇವತ್ತು ಸಿಎಂ ಕೂಡ ಮಾತಾಡಿಲ್ಲ ಆ ರೀತಿ, ಸಿದ್ದರಾಮಯ್ಯ ಅವರು ಕೂಡ ವಿತ್ ಆಲ್ ರೆಸ್ಪೆಕ್ಟ್ ಮಾತಾಡಿದ್ದಾರೆ, ಡಿಸಿಎಂ ಆಲ್ ರೆಸ್ಪೆಕ್ಟ್ ಮಾತಾಡಿದ್ದಾರೆ. ಇವ್ರ ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಇವ್ರ ನೈತಿಕತೆ ಬಗ್ಗೆ ನಾನು ಹೇಳ್ತೀನಿ, ಒಬ್ಬ ಸ್ಪೀಕರ್ ಆದವರಿಗೆ ರೈಟಿಂಗ್ ಎಲ್ಲ ಒಂದು ಕೊಡಬೇಕು, ಸಭಾಧ್ಯಕ್ಷನ ಭೇಟಿ ಆಗಬೇಕು ಅಂತ ಗೊತ್ತಿಲ್ಲ ನಿಮಗೆ? ಸಭಾಪತಿಗಳನ್ನ ಭೇಟಿ ಕಾನೂನು ನನಗೆ ಗೊತ್ತಿಲ್ಲ. ಐ ವಿಲ್ ಟೆಲ್ ಯು, ನೀವು ಇಮೇಲ್ ಕಳಿಸ್ತಕ್ಕಂಥದ್ದು ನಾಟ್ ಲಾಜಿಕಲಿ ಕರೆಕ್ಟ್, ಲೀಗಲಿ ಕರೆಕ್ಟ್. ದಯವಿಟ್ಟು ನಮಗೆ ಅವಕಾಶ ಕೊಟ್ಟಾಗ ನಮ್ಮ ಮಾತಾಡಕ್ ಬಿಟ್ರೆ ನಮ್ಮನ್ನು ಕರೀರಿ, ಇಲ್ಲಾಂದ್ರೆ ಅವರಿಬ್ಬರನ್ನ ಕರೀರಿ. ಬಿಜೆಪಿ ಕಾಂಗ್ರೆಸ್ ಒಳ್ಳೆ ಸಲಹೆ ನನಗೇನು ಅವಶ್ಯಕತೆ ಇದೆ? ಅಲ್ಲ, ನಾನು ಹೇಳ್ತಾ ಇದೀನಲ್ಲ ಮಾತಾಡಿ ಅಂತ. ಮಾತಾಡಿ. ಈ ಡಿಸ್ಟರ್ಬ್ ಮಾಡಕ್ಕೆ ಅಂತಾನೆ ಕೂತಿರೋರ ಹತ್ರ ನಾವೇನು ಮಾತಾಡಕ್ಕಾಗಲ್ಲ. ಅದರಲ್ಲೂ ಕೂತ್ಕೊಂಡಾಗ ಭಾಳ ವಿಧಾನ ಪರಿಷತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಾರೆ, ಇಲ್ಲಿ ಹಿಂಗೆ ಕೂತ್ಕೊಂಡು ಹಿಂಗೆ ಕೂಗಾಡ್ತಾರೆ. ಏನು ಹೇಳೋದು? ಅದೇ ವಿಧಾನ ಪರಿಷತ್ತಲ್ಲಿ ಕೂತ್ರೆ ಸ್ಪೀಕರೇ ಕೂತ್ಕೊಂಡ್ರೆ ಕೆಳಗಡೆ ಅಂತ ಅಂದ್ರೆ ಮಾತಾಡೋದು ಬೇಡ. ಅದಕ್ಕೆ ನಾವು ಮಾತಾಡುವಾಗ ನಮ್ಮ ಸಬ್ಜೆಕ್ಟ್ ಅಡ್ಡ ಬಂದ್ರೆ, ನಾನು ಹೇಳೋದೇನು ಅಂತಂದ್ರೆ, ಅಷ್ಟು ಒಬ್ಬ ಸಭ್ಯ ರಾಜಕಾರಣಿ ಸಾರ್ವಜನಿಕವಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದರೆ, ಇಬ್ಬರಿಗೆ ಧನ್ಯವಾದ ಹೇಳಿದ್ದಾರೆ. ಅದರ ಅರ್ಥ ಏನು? ಒಂದು ಪಾರ್ಟಿಗೆ ಸೇರ್ಕೋಬೇಕಾದ್ರೆ ಆ ಪಕ್ಷದ ಅಧ್ಯಕ್ಷರನ್ನೋ ಅಥವಾ ಇನ್ನೊಬ್ಬರನ್ನೋ ಭೇಟಿ ಆಗೋದು ಸಹಜ ಪ್ರಕ್ರಿಯೆ. ಮತ್ತೆ ಪಾರ್ಟಿ ಆಫೀಸಿಗೆ ಬಂದು ಮೆಂಬರ್ಶಿಪ್ ತಗೊಳ್ಳೋದು ಒಂದು ಸಹಜ ಪ್ರಕ್ರಿಯೆ. ಆದ್ರೆ ಹೋಗ್ಬೇಕಾದ್ರೆ ಬಹಳ ಜನದ ಹೆಸರು ಹೇಳಬಲ್ಲೆ ನಾನು. ಸಿದ್ದರಾಮಯ್ಯನವ್ರು ಪಾರ್ಟಿ ಬಿಟ್ಟು ಹೋದಾಗ ಯಾರಿಗೆ ಹೊರಗಾಕಿದವ್ರನ್ನ ಉಚ್ಚಾಟನೆ ಮಾಡಿದ್ರೆ ನೀವು, ಅವರೆಲ್ಲ ಹೋದ್ರು ಬಿಟ್ಟು ಒಂದ್ ನಿಮಿಷ ಇರಿ, ರಾಜೀನಾಮೆ ಕೊಟ್ರ? ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಬಿಕಾಸ್ ಅವರ ಹಿಂದೆ ವಿರೋಧಿಗಳು ನೀವು. ನಿಮ್ಮ ಟೈಮ್ ಬಂದಾಗ ನೀವು ಮಾತಾಡಿ, ನೀವು ಎಲ್ಲಾ ಟೈಮ್ ನೀವೇ ತಗೋತೀರಾ. ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ ನಾಗರಾಜ್ ಯಾದವ್, ಪ್ಲೀಸ್ ಒಂದ್ ನಿಮಿಷ. ಅವ್ರು ಬೇಜಾರು ಮಾಡ್ಕೋತಾ ಇದ್ದಾರೆ. ಅವರು ಮಾತಾಡಿ, ಬೇಜಾರು ಮಾಡ್ಕೊಳ್ತಾರೆ. ಇನ್ನು ಬಹಳ ಉದಾಹರಣೆಗಳು ಕೊಡಬಲ್ಲೆ ನಾನು, ಯಾಕೆ ಸುಮ್ಮನೆ ಸಿದ್ದರಾಮಯ್ಯ ಮಾತಾಡೋಣ? ಅಲ್ಲ, ನಾನು ಬಹಳ ಉದಾಹರಣೆಗಳು ಕೊಡಬಲ್ಲೆ, ಆದ್ರೆ ಉದಾಹರಣೆ ಬೇಡ. ಬಹಳ ಉದಾಹರಣೆಗಳು ಕೊಡಬಲ್ಲೆ ನಾನು. ಕಾಂಗ್ರೆಸ್ ಹೇಗೆ ಯಾರ್ಯಾರನ್ನ ನಡೆಸ್ಕೊಂಡಿದೆ ಏನಂತ ಎಲ್ಲ ಗೊತ್ತಿದೆ ನಮಗೆ, ಈ ದೇಶಕ್ಕೂ ಗೊತ್ತಿದೆ, ರಾಜ್ಯಕ್ಕೂ ಗೊತ್ತಿದೆ. ಯಾವ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವ್ರನ್ನ ಇವ್ರ ಮನೆ ಬಾಗಿಲಿಗೆ ಹೋಗಿ ಆಹ್ವಾನ ಮಾಡಿ ಕರ್ಕೊಂಬಂದು ಪಾರ್ಟಿ ಆಫೀಸಲ್ಲಿ ಮಾಡದಂತವ್ರು, ಜಗದೀಶ್ ಶೆಟ್ಟರು ಯಾರ ಮನೆ ಬಾಗಿಲಿಗೂ ರಾತ್ರಿ ಹೋಗಿರ್ಲಿಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಅಸಮಾಧಾನ ಆಗಿದ್ದಾರೆ ಅಂತ ಅರ್ಧ ಗಂಟೆನಲ್ಲಿ DK ಶಿವಕುಮಾರ್ ಹೋಗಿ ಅವ್ರ ಮನೆಗೆ ಹೋಗಿದ್ರು. ಇದು ರೆಕಾರ್ಡೆಡ್ ಡಾಕ್ಯುಮೆಂಟ್. ನಾನೇನು ನಾಳೆ ಬೆಳಗ್ಗೆ ಸೃಷ್ಟಿ ಮಾಡ್ಕೊಂಡು ಹೇಳೋಕ್ಕಾಗಲ್ಲ, ಎಲ್ಲ ಮಾಧ್ಯಮಗಳು ತೋರಿಸಿದಾವೆ. ಆಮೇಲೆ ಅವರು ಪಾರ್ಟಿ ಆಫೀಸಿಗೆ ಬಂದು ಅಲ್ಲಿಂದ ಮೆಂಬರ್ಶಿಪ್ ಸ್ವೀಕಾರ ಮಾಡಿ ಡೆಲ್ಲಿಗೆ ಹೋಗಿ ಎಲ್ಲರೂ ಭೇಟಿಯಾಗಿ ಬಂದಿದ್ದು. ಇರ್ಲಿ ಒಂದ್ ಕಡೆ ಇರ್ಲಿ, ಏನೋ ಈ ಸಂದರ್ಭ ಬಂದಾಗ ನನಗೆ ಬಹಳ ಒಳ್ಳೆಯವರು, ಅವ್ರು ಆಚೆ ಹೋಗ್ತಾ ಇದ್ದಂಗೆ ನೈತಿಕತೆ ಇಲ್ಲ, ಅವ್ರ ಸಂಸ್ಕೃತಿ ಇಲ್ಲ, RSS ಕಡೆಯಿಂದ ಬುದ್ಧಿ ಇವ್ರದ್ದು ನಿಮಗೆ ಗೊತ್ತಿರ್ಲಿಲ್ವಾ? ಅವ್ರು ಬರ್ತ್ ಊಟದಾಗಿಂದ RSS ಸಂಘ ಪರಿವಾರದಲ್ಲಿದ್ರು, ಅವ್ರು ನಮ್ಮ ಪಾರ್ಟಿಗೆ ಸೂಟ್ ಆಗಲ್ಲ ಅಂತ ಯಾಕೆ ಸೇರಿಸ್ಕೊಂಡ್ರಿ? ಬೇಡ ಅಂತ ರಿಜೆಕ್ಟ್ ಮಾಡಬೇಕಿತ್ತು.
ನಿಮಗೆ ನೈತಿಕತೆ ಇಲ್ಲ ರೀ, ಬೇಡ ಅನ್ಬೇಕಿತ್ತು ನೀವು. ನಮ್ಮ ಐಡಿಯಾಲಜಿ ಒಪ್ಕೊಂಡು ಅದಕ್ಕೆ ಹೇಳಿದ್ದು ಐಡಿಯಾಲಜಿ ಒಪ್ಕೊಳಕ್ ಬಿಟ್ರಲ್ವಾ ನೀವು. ಹಾಗಾಗಿ ಒಂದ್ ನಿಮಿಷ ಕೇಳಿ, ಯಾವ ಪರಿವಾರದ ನಾಯಕರು ಕಾಂಗ್ರೆಸ್ ಅಲ್ಲಿ ಬಹಳ ದಿವಸ ಇರ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಅವ್ರದ್ದು ಅಧಿಕಾರ ಬರೋದಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಯಾರ ಮನೆ ಬಾಗಿಲಿಗೆ ಬೇಕಾದ್ರೆ ಬಂದು ಕೈ ಕಟ್ಕೊಂಡು ನಿಂತ್ಕೊಂತಾರೆ. ಅಧಿಕಾರ ಬಂದ್ಬಿಡ್ತು ಅಂದ್ರೆ ಅವ್ರಿಗೆ ಈ ದೇಶ ಪೂರ್ತಿ ಅವ್ರ ತಲೆ ಮೇಲೆ ಇದ್ದಂಗೆ ಆಡ್ತಾರೆ. ಈ ಕಾಂಗ್ರೆಸ್ ಸಂಸ್ಕೃತಿ ಅದು. ಸೋತ್ ಸುಣ್ಣಾದಾಗ ಕಂಡೋರ್ ಮನೆ ಬಾಗ್ಲಲ್ಲಿ ಬಂದು ಬೇರೆ ಪಾರ್ಟಿ ಮನೆ ಬಾಗ್ಲಲ್ಲಿ ಬಂದು ಕೈ ಕಟ್ಕೊಂಡು ನಿಂತ್ಕೊಂತಾರೆ. ಗೆದ್ದ ಮೇಲೆ ಅನ್ಕಂಡೀಷನ್ ಅಂತಾರೆ, ಗೆದ್ದ ಮೇಲೆ ಮುಖ್ಯಮಂತ್ರಿ ದರ್ಜೆ ಮೊದಲನೇದಾಗಿ ಗಂಗಾಧರ ಮೂರ್ತಿ ಯಾರ ಮನೆಗೂ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ ಕಾಂಗ್ರೆಸ್ಗಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ದೇವೇಗೌಡರಿಗೆ ಇವತ್ತು ಗೌರವ ಕೊಟ್ಟಿದ್ವಿ, ಅವತ್ತು ಗೌರವ ಕೊಟ್ಟಿದ್ವಿ. ನಮ್ಮ ಕನ್ನಡಿಗ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಗೌರವಕ್ಕೆ ಹೋಗಿ ನಾವು ಗೌರವ ಕೊಡ್ತಕ್ಕಂಥ ಸಭ್ಯತೆನ ಅವ್ರು ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ಅವಿವೇಕಿಗಳಾದ್ರೆ ನಾನೇನು ಹೇಳ್ಬೇಕಾಗ್ತದೆ? ಪದಗಳ ಬಳಸ್ತಕ್ಕಂಥ ಸರಿ ಅವಿವೇಕಿಗಳು ಅಂತಕ್ಕಂಥ ವಿಧಾನ ಪರಿಷತ್ತಿನ ಸಭ್ಯ ಭಾಷೆಗಳ ಅವರು ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರ ಟೇಬಲ್ ಕುಟ್ಟಿ ಕುಟ್ಟಿ ಮಾತಾಡ್ತಿರ್ಲಿಲ್ವಾ ನೀವು? ತಪ್ಪು ಅರವಿಂದ್ ಏನ್ ಗೊತ್ತಾ, ವಿಧಾನ ಪರಿಷತ್ತಿನ ಮಹೇಶ್ ತೆಂಗಿನಕಾಯಿ ನಾನು ಮುಗಿಸ್ತೀನಿ ಒಂದು ನಿಮಿಷ ಮಾತಾಡಿ ಪ್ಲೀಸ್. ಅರವಿಂದ್ ಒಂದೇ ಲೈನ್ ವಿಧಾನ ಪರಿಷತ್ತಿನ ಸದಸ್ಯ ಸಭ್ಯ ಭಾಷೆಗಳನ್ನ ಮಾಧ್ಯಮಗಳ ಮುಂದೆ ಬಳಸ್ತಿದ್ದಾನೆ. ಎಸ್ ಮಹೇಶ್ ತೆಂಗಿನಕಾಯಿ ಮಾತಾಡ್ಬಿಡಿ, ಆಮೇಲೆ ನಾಗರಾಜ್ ಯಾದವ್ ರಿಯಾಕ್ಷನ್ ಮಾತಾಡಿ. ನೀವಲ್ಲ ಅವ್ರು ಕಂಟ್ರೋಲ್ ಮಾಡೋದು, ನಾನು ನಾಗರಾಜ್ ಯಾದವ್ ನೀವಲ್ಲ ಮಾತಾಡಿ. ಮಹೇಶ್ ತೆಂಗಿನಕಾಯಿ ರೆಕಾರ್ಡ್ ಇದೆ. ನಾಗರಾಜ್ ಯಾದವ್ ಅವರ ಮಾತಿಗೆ ನಿಮ್ಮ ಆಕ್ಷೇಪ ಏನು? ನಿಂತಿದ್ರೆ ಆಕ್ಷೇಪ ಏನು? ಪ್ಲೀಸ್ ಪ್ಲೀಸ್ ಮಹೇಶ್ ನಿಮ್ಮ ಆಕ್ಷೇಪ ಏನು? ರೀತಿ ಗೊತ್ತಿಲ್ಲ ಹೇಳಿ. ನಾಗರಾಜ್ ಅವರೇ ದಯವಿಟ್ಟು ಮಹೇಶ್ವರೇ ನೀವ್ ಹೇಳಿ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಮಾತಾಡ್ಲಿ ತಾಳಿ. ಒಂದ್ ನಿಮಿಷ ನಾಗರಾಜ್ ಮಹೇಶ್ ತೆಂಗಿನಕಾಯಿ ಮಾತಾಡಿ. ನೋಡಿ 1 ಮಿನಿಟ್ ನೋಡಿ. ಅರವಿಂದ್ ಅವರೇ, ನಾಗರಾಜ್ ಅವರು ಬಹಳ ಪ್ರಮುಖವಾದಂತ ವಿಷಯಗಳನ್ನ ಈಗ ಮಾತಾಡ್ತಾ ಹೇಳಿದ್ರು. ನಾವು ಕಾಂಗ್ರೆಸ್ನವರು ಯಾರ ಮನೆ ಬಳಿಗೆ ಹೋಗಲ್ಲ, ನಿಂದ್ರಲ್ಲ, ನಮಗೆ ಸ್ವಾಭಿಮಾನವಿದೆ ಅಂತಕ್ಕಂಥ ಮಾತನ್ನ ಇದೀಗ ತಾನೇ ಹೇಳ್ತಾ ಇದ್ರು. 2018 ಚುನಾವಣೆ ಆದಾಗ JDS-ನವರ ಮನೆ ಬಾಗಿಲಿಗೆ ಹೋದವರು ಯಾರು? ನಾಗರಾಜ್ ಅವರು, ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಅವರು ಅನ್ನೋಂಥ ಸ್ಪಷ್ಟೀಕರಣ ಕೊಡಿ. ಯಾರು ಹೋಗಿದ್ರು ಅವತ್ತು? ದೇವೇಗೌಡರು ಏನಾದ್ರು ನಿಮ್ಮ ಮನೆಗೆ ಬಂದ್ರ? DK ಶಿವಕುಮಾರ್, ಕುಮಾರಸ್ವಾಮಿ, ಕುಮಾರಣ್ಣವ್ರು ನಿಮ್ಮ ಮನೆಗೆ ಬಂದ್ರ? ಯಾರು ಹೋಗಿದ್ದು ಅವ್ರ ಮನೆಗೆ? ಯಾರ ಅನೈತಿಕ ಸಂಬಂಧವನ್ನ ನೀವು ಮಾಡ್ಸಕ್ ಹೋಗಿದ್ರಿ? ಅವಾಗ ಅಪಾರ್ಚುನಿಸ್ಟ್ ಈ ದೇಶದಲ್ಲಿ ಯಾವ್ದಾರ ಪಾರ್ಟಿ ಇದ್ರೆ ದಟ್ ಇಸ್ ಅ ಕಾಂಗ್ರೆಸ್ ಪಾರ್ಟಿ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಯಾವಾಗ ಅಪರ್ಚುನಿಟಿ ಸಿಗುತ್ತೆ ಆ ಅಪರ್ಚುನಿಟಿಯನ್ನ ಬಳಸ್ಕೊಂಡು ಅಂತ ಮಾಡಿರ್ತೀರಿ. ಅವಾಗ ಯಾವುದೇ ತತ್ವ ಸಿದ್ಧಾಂತ ಇನ್ನೊಂದು ಮತ್ತೊಂದು ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಪ್ರೂವನ್ ಇದೆ. ಇಟ್ಸ್ ಅ ಪ್ರೂವನ್ ಇನ್ ಇಂಡಿಯಾ. ಇದು ನಾಟ್ ಓನ್ಲಿ ಇನ್ ಕರ್ನಾಟಕ, ಇಟ್ಸ್ ಅ ಪ್ರೂವನ್ ಇನ್ ಇಂಡಿಯಾ. ಇದನ್ನ ಯಾವಾಗ ಸಮಸ್ಯೆಗಳು ಬಂದಿದ್ದಾವ ಯಾರ ಬಾಗ್ಲ ಬೇಕಾದ್ರೂ ಮಹೇಶ್ ಅವರೇ ಒಂದ್ ನಿಮಿಷ, ನೀವು ಕೇಳಿದ್ದೀರಾ, ಉತ್ತರ ಕೊಡ್ತೀನಿ ನಾನು ನಿಮಗೆ ಸತ್ಯವನ್ನು ಹೇಳ್ತೀನಿ. ಇವತ್ತು ಕೇಳಿ, ದೇವೇಗೌಡರು ಕನ್ನಡಿಗರು ಕಂಡಂತಹ ಒಂದು ಅಪ್ರತಿಮ ನಾಯಕ ಅಂತೇಳಿ ಗೌರವ ಕೊಟ್ಟು ನಾವು ಅವ್ರ ಮನೆಗೆ ಹೋಗಿರೋದು ನಿಜ. ದೇವೇಗೌಡರು ದೇವೇಗೌಡರ ಬಗ್ಗೆ ಹೇಳ್ತಾ ಇಲ್ಲ. ಒಂದಿನ ಕೇಳ್ಕೊಳ್ಳಿ, ಯಾರ ಮನೆಗೆ ಹೋಗಿದ್ದು ಉತ್ತರ ಕೇಳ್ಕೊಬೇಕು ನೀವು. ಕೇಳ್ಕೊಳ್ಳಿ, ನಾವು ಹೋಗಿದ್ದು ಬಿಕಾಸ್ ರೆಸ್ಪೆಕ್ಟ್ ಫಾರ್ ದ ಎಲ್ಡರ್ಲಿ ಪರ್ಸನ್. ಒಂದ್ ನಿಮಿಷ ಕೇಳ್ಕೊಳ್ಳಿ. ಎರಡನೇದು, ಅಲ್ಲಿ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ದೇವೇಗೌಡರು ಮತ್ತು ಸೋನಿಯಾ ಗಾಂಧಿ ಅವರು ಇರ್ತಕ್ಕಂತಹ ಆ ಮಾತುಕತೆ ಸಂಭಾಷಣೆ ಆಗಿ ಅವ್ರು ಕೊಟ್ಟಂತ ಡೈರೆಕ್ಷನ್ಗೋಸ್ಕರ ಅವ್ರ ಮನೆಗೆ ಹೋಗಿರ್ತೀವಿ. ಯಾವುದೇ ಅಧಿಕಾರ ಲಾಲಸೆಗೆ ಹೋಗಿ ಅವ್ರ ಪವರ್ ತಗೊಂಡು ಮುಖ್ಯಮಂತ್ರಿ ಚೇರ್ ತಗೊಂಡಿಲ್ಲ. ಮುಖ್ಯಮಂತ್ರಿ ಚೇರ್ ತಗೊಂಡು ಇದರಲ್ಲೇ 5 ಸ್ಟಾರ್ ಹೋಟೆಲ್ ಅಧಿಕಾರ ನಡೆಸಿದ ಕುಮಾರಸ್ವಾಮಿ ಆ ವಿಚಾರಗಳ ಮಾತಾಡಿ. ಸ್ವಲ್ಪ ದಯವಿಟ್ಟು ನಾವು ಹೋಗಿದ್ದೇನೆಂದ್ರೆ ನಿಮ್ಮ ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರ್ದು, ಅಧಿಕಾರ ಕೊಡಕ್ಕೆ ಹೋಗಿದ್ರಿ. ಅಧಿಕಾರ ಲಾಲಸೆಗೋಸ್ಕರ ಹೋಗಲಿಲ್ಲ ನಾವು. ಅಧಿಕಾರ ನಡೆಸಿದವರಿಗೆ ಯಾವ ನೈತಿಕತೆ? ನಾನು ನಿಮ್ಗೊಂದು ಹೇಳ್ತೀನಿ ಕೇಳಿ, ನಿಮ್ಮ ಜಾಯಮಾನ ಹೇಳ್ತೀನಿ ಕೇಳಿ. ಜಗದೀಶ್ ಶೆಟ್ಟರ್ ಅವರು ಅವ್ರ ಅಧಿಕಾರ ಸಿಕ್ಕಿಲ್ಲ ಅಲ್ಲ ಅಂತೇಳಿ ಟಿಕೆಟ್ ಸಿಕ್ಕಿಲ್ಲ ನಮ್ಮ ಮನೆ ಬಾಗಿಲು ಬಂದಾಗ ಖರ್ಗೆ ಅವ್ರ ಮನೆ ಹೋಗಿದ್ರ ಇಲ್ಲ ಕೇಳಿ. ಕಾಂಗ್ರೆಸ್ ಅಲ್ಲ, ಖರ್ಗೆ ಅವರು ಕರ್ನಾಟಕದವರು ಆಗಿರ್ತಕ್ಕಂಥವ್ರು ಅಧ್ಯಕ್ಷರಾಗಿದ್ದಾರೆ. ಒಂದ್ ನಿಮಿಷ ಅಲ್ಲ, ನೀವು ಇಬ್ರು ಮಾತಾಡಿದ್ರೆ ನೀವು ಇವಾಗ ನಿಮ್ಮ ಒಂದ್ ನಿಮಿಷ ಇವತ್ತು ಜಗದೀಶ್ ಶೆಟ್ಟರ್ ಮನೆ ಬಾಗಿಲಿಗೆ ಹೋಗಿದ್ಯಾರು?
ಯಾರು ಯಾರು ಹೋಗಿದ್ದು? ನೋಡ್ರಿ ಅದು ಯಾರು ಮಾತುಕತೆ ಆಗಿತ್ತು. ಹೋಗಿದ್ದೇವೆ? ಅದು ನೀವು ಲಕ್ಷ್ಮಣ್ ಚೌಧರಿ ಮನೆ ನಿಮ್ಮ ಹತ್ರ ಬಾಗಿಲು ಟಿಕೆಟ್ ಹೋಗಿದ್ದು ತಗೊಂಡ್ಮೇಲೆ ಹೇಗೆ? ಅಧಿಕಾರಕ್ಕೋಸ್ಕರ ನನಗೆ ನಿಮ್ಮಲ್ಲಿ ಆಂತರಿಕವಾಗಿ ಏನ್ ನಡೆದಿದೆ ಗೊತ್ತಿಲ್ಲ. ನಾನು ಹೇಳ್ತೀನಲ್ಲ. ಬಹಿರಂಗವಾಗಿ ಡಿ ಕೆ ನಾನು ಶಿವಕುಮಾರ್ ಅವರು ಹೇಳ್ತಾ ಜಗದೀಶ್ ಇದ್ದೀನಿ. ಶೆಟ್ಟರ್ ಮನೆಗೆ ಡಿ ಹೋಗಿದ್ರು. ಕೆ ಶಿವಕುಮಾರ್ ವಾಲಂಟಿಯರ್ ಹೋಗಿದ್ದಲ್ಲ. ರೆಕಾರ್ಡ್ ತೆಗೀಲಿ. ಡಿ ಕೆ ಶಿವಕುಮಾರ್ ರೆಕಾರ್ಡ್ ತೆಗೀಲಿ. ಇರ್ತಾರೆ. ಅವ್ರು ನಾನು ನಿಮ್ಮ ಹತ್ರ ರೆಕಾರ್ಡ್ ಮಾತಾಡ್ಬೇಕು ತೆಗೀಲಿ. ಅಂದಾಗ ನಾನು ಬರ್ತೀನಿ ಅಂದಾಗ ಬೇಡ ನಾನೇ ಬರ್ತೀನಿ ಅಲ್ಲಿಗೆ ಹೋಗ್ತಾರೆ. ನೋ. ನಾವು ಹಿರಿಯರಿಗೆ ಈಗ ಗೌರವ ಕೊಡೋದು ಕಲ್ತಿದ್ದೀವಿ. ಸರಿ, ರೆಕಾರ್ಡ್ ತೆಗೀಲಿ. ನಾವು ಹುಡ್ಕೊಂಡು ಹೋಗಿರ್ಲಿಲ್ಲ. ಇರೋ. ನಾವು ಹುಡ್ಕೊಂಡು ಹೋಗಿದ್ದಲ್ಲ. ಅಧಿಕಾರ ಬೇಕು ಡಿ ಕೆ ಅಂದಾಗ ಶಿವಕುಮಾರ್ ಹುಡ್ಕೊಂಡು ಹೇಳಿ. ಹೋಗ್ತಾ ಬಂದಿದ್ದಲ್ಲ. ನಾವು ನೀವು ಅದನ್ನ- ಇದನ್ನ ನೀವು ಈಗ ಯಾಕೆ ಕೇಳ್ತಾ ಇದ್ದೀರಾ? ಮೊದಲೇ ಯಾಕೆ ಹೇಳಿಲ್ಲ ಏನ್ ನೀವು? ಹೇಳಿದ್ವಿ ನಾವು? ಅವಾಗ್ಲೇ ಯಾಕೆ ಹೇಳಿಲ್ಲ ಏನ್ ಹೇಳಿದ್ವಿ ನಾವು? ಅವ್ರನ್ನ ಇದರಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಬಿಜೆಪಿಯಿಂದ ನಾವು ಕರ್ಕೊಂಡ್ ಬಂದಿಲ್ಲ ರೀ, ಅವ್ರು ಬರ್ತೀನಿ ಅಂದ್ರೆ ಅಲ್ಲಲ್ಲ ಸರಿ, ಬಂದಿಲ್ಲ. ಡಿ ಕೆ ಶಿವಕುಮಾರ್ ವಾಲಂಟಿಯರ್ ಆಗಿ ಹೋಗಿರ್ಲಿಲ್ಲ ಅಂತ ಒಂದ್ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಅದ್ ಪ್ರಶ್ನೆ ಯಾರು ಕೇಳಿದ್ರ? ಅಲ್ಲ ಕೇಳಲೇ ಇಲ್ಲ ಅವನು. ಕೇಳಿದ್ರೆ ಹೇಳಿದ್ರು. ಕರ್ಕೊಂಡ್ ಬಂದ್ರಪ್ಪ, ಹೈಜಾಕ್ ಮಾಡಿದ್ರಪ್ಪ ಅಂತ ಸುದ್ದಿ ಮಾಡ್ಲಿಲ್ಲ. ಹೈಜಾಕ್ ಮಾಡಿದ್ರು ಅಂತ ಅವರು ಕ್ಯಾಂಪೇನ್ ನೋಡಿ ನಮಗೆ ಡಿ ಕೆ ಶಿವಕುಮಾರ್ ನಾಗರಾಜ್ ಅವರು ಯಾದವ್ ಹುಬ್ಳಿಯಲ್ಲಿ ಮೀಟಿಂಗ್ ಇರೋ ನಿಮ್ಮ ಪಕ್ಷ ಸಂದರ್ಭದಲ್ಲಿ ಅವರಿಗೆ ಅವ್ರು- ರೆಸ್ಪೆಕ್ಟ್ ನಿಮ್ಮ ಪಕ್ಷ ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿದೆ, ನೋ ಡೌಟ್. ಈಗಲೂ ಕೊಡ್ತೀವಿ. ಈಗಲೂ ಕೊಡ್ತಾ ಇದೆ, ನೋ ಡೌಟ್. ಆದ್ರೆ ಅವರು ಆ ಅದೇ ವ್ಯಕ್ತಿ- ರೀತಿ ಮಾತಾಡಿದ್ದಾರೆ. ಆದ್ರೆ ಸ್ಪೀಕರ್ ಆದವರು ಆದ್ರೂ ಅದೇ ರೀತಿ ಸ್ಪೀಕರ್ ಮಾತಾಡಿದ್ದಾರೆ. ಇಮೇಲ್ ಅಲ್ಲಿ ಕಳಿಸ್ತಾರಂದ್ರೆ ಇದು ಸಭ್ಯತೆ ಅದರ ಒಳಗಡೆ ಇರ್ತಕ್ಕಂಥದ್ದು ನಾನು ಅವ್ರಿಗೆ ಅವ್ರ ಕಾನೂನು ಇಂಪಾರ್ಟೆಂಟ್ ಇದೆಯಾ? ಪಾಯಿಂಟ್ ಬರ್ತಾ ಇದ್ದೀನಿ ನಾಗರಾಜ್ ಯಾದವ್. ಅಧಿಕಾರ ಸಿಕ್ಕಿದ್ರೆ ಒಂದು ನಾಳೆ- ಇಂಪಾರ್ಟೆಂಟ್ ನಾಳೆ ಪಾಯಿಂಟ್. ಬೆಳಗ್ಗೆ ಹಾಗಾದ್ರೆ ಅವಕಾಶ ಕೊಡ್ತಿಲ್ಲ ನಾವು. ರಾಮೂರ್ತಿ ಒಂದು ನಿಮಿಷ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮನವೊಲಿಕೆ ಮಾಡಿದ್ಯಾರು? ಮನವೊಲಿಕೆ ಮಾಡಿದ್ಯಾರು? ಈ ಆಪರೇಷನ್ ಹಿಂದೆ ಯಾರಿದ್ದಾರೆ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್.